Hi everyone, welcome back to Learn Easily channel. A poem, A Sad Child by Margaret Atwood. ಕನ್ನಡ ಸಿಂಪಲ್ ಸಮರಿ. ಈ ಒಂದು ವಿಡಿಯೋದಲ್ಲಿ ಮಾರ್ಗ್ರೆಟ್ ಅಟ್ವುಡ್ ರವರು ಬರೆದಿರ್ತಕ್ಕಂತಹ ಎ ಸ್ಯಾಡ್ ಚೈಲ್ಡ್ ಪದ್ಯದ ಕನ್ನಡ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡ್ತಾ, ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಎ ಸ್ಯಾಡ್ ಚೈಲ್ಡ್ ಪದ್ಯದ ಸಂಪೂರ್ಣ ಸಾರಾಂಶದ ಒಂದು PDF ಅನ್ನು ನೀಡಲಾಗಿರುತ್ತೆ. ಕನ್ನಡದ ಸಾರಾಂಶವನ್ನು ಕೇಳಿ ನಂತರ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಓದಿ ಅಂತ ಹೇಳ್ತಾ, ಎ ಸ್ಯಾಡ್ ಚೈಲ್ಡ್ ಮಾರ್ಗ್ರೆಟ್ ಅಟ್ವುಡ್ ರವರು ಮಕ್ಕಳ ಕುರಿತು, ಮಕ್ಕಳಂದಾಗ ಚಿಕ್ಕ ಮಕ್ಕಳ ಅಲ್ಲ, ಅವರು ವಯಸ್ಕರು ಆಗಿರಬಹುದು, ಯುವಕರಾಗಿರಬಹುದು. ಸ್ಯಾಡ್ ಅವರು ಒಂದು ಖಿನ್ನತೆಗೆ ಒಳಗಾದಾಗ, ಡಿಪ್ರೆಷನ್ಗೆ ಒಳಗಾದಾಗ ಅವರು ಅನುಭವಿಸ್ತಕ್ಕಂತಹ ಒಂದು ಮಾನಸಿಕ ತುಮಲಗಳು, ಹಾಗೆ ಅವರು ಅದರಿಂದ ಹೇಗೆ ಹೊರಬರಬೇಕು ಅಂತಕ್ಕಂತಹ ವಿಷಯವನ್ನು ತಿಳಿಸ್ತಾ ಎ ಸ್ಯಾಡ್ ಚೈಲ್ಡ್ನ ಬಗ್ಗೆ ಈ ಪದ್ಯವನ್ನು ಬರೆದಿರ್ತಾರೆ. ಇಲ್ಲಿ ಮೊದಲಿಗೆ ಪದ್ಯದ ಎಕ್ಸ್ಪ್ಲನೇಷನನ್ನು ನೀಡ್ತಾ ಹೋಗ್ತೇನೆ. ಈ ಒಂದು PDF ಕೊನೆಯಲ್ಲಿ ನಿಮಗೆ ಫುಲ್ ಸಮರಿಯನ್ನು ಸಹ ನೀಡಿರ್ತೇನೆ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಯು ಆರ್ ಸ್ಯಾಡ್ ಬಿಕಾಸ್ ಯು ಆರ್ ಸ್ಯಾಡ್. ಇಟ್ಸ್ ಸೈಕಿಕ್, ಇಟ್ಸ್ ದ ಏಜ್, ಇಟ್ಸ್ ಕೆಮಿಕಲ್. ಗೋ see a shrink or take a pill or hug your sadness like an eyeless doll. You need to sleep. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ನೀನು ತುಂಬ ದುಃಖದಲ್ಲಿದೆಯಾ, ಯಾಕೆಂದರೆ ನಿನಗೆ ತುಂಬ ದುಃಖ ಆಗಿದೆ. ಇದು ಒಂದು ರೀತಿಯ ಮಾನಸಿಕವಾದಂತಹ ನೋವಾಗಿದೆ. ಅದು ನಿನ್ನ ವಯಸ್ಸಿನಿಂದಲೂ ಬರಬಹುದು ಅಥವಾ ನಿನ್ನ ಯೌವನದಿಂದಲೂ ಬರಬಹುದು. ಇದೊಂದು ರೀತಿಯಲ್ಲಿ ಕೆಮಿಕಲ್, ರಾಸಾಯನಿಕವಾದಂಥ ಬದಲಾವಣೆ ಆಗಿರಬಹುದು. ನೀನು ಹೋಗಿ ಒಬ್ಬ ಮನೋವೈದ್ಯನನ್ನು ಕಾಣಬೇಕು, ಅಥವಾ ನೀನು ಅದಕ್ಕೆ ಒಂದು ಟ್ಯಾಬ್ಲೆಟನ್ನು ತಗೋಬೇಕು. ನೀನು ಮಲಗಿ ನಿದ್ದೆ ಮಾಡಬೇಕಾಗುತ್ತೆ. ನೀನು ಮಲಗಿ ನಿದ್ದೆ ಮಾಡಬೇಕಾದ್ರೆ ಹೇಗೆ ನಿದ್ದೆ ಮಾಡಬೇಕು ಅಂದಾಗ, ನಿನ್ನ ಒಂದು ಸ್ಯಾಡ್ನೆಸ್ಸನ್ನು ಲೈಕ್ ಐಲೆಸ್ ಡಾಲ್, ಕಣ್ಣಿಲ್ಲದ ಗೊಂಬೆಯ ರೀತಿಯಲ್ಲಿ ನೀನು ಮಲಗಿ ನಿದ್ದೆ ಮಾಡಬೇಕಾಗತ್ತೆ. ನೀನು ಆ ಒಂದು ಸ್ಯಾಡ್ನೆಸ್ ಮೂಡ್ನಿಂದ ಹೊರಬರಬೇಕಾಗತ್ತೆ ಅಂತ ಹೇಳ್ತಾರೆ. ವೆಲ್, ಆಲ್ ಚಿಲ್ಡ್ರನ್ ಆರ್ ಸ್ಯಾಡ್ ಬಟ್ ಸಮ್ ಗೆಟ್ ಓವರ್ ಇಟ್. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. Better than that, buy a hat, buy a coat or pet, take up dancing to forget. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಆಲ್ ಚಿಲ್ಡ್ರನ್ಸ್ ಆರ್ ಸ್ಯಾಡ್ ಬಟ್ ಸಮ್ ಗೆಟ್ ಓವರ್ ಇಟ್. ಎಲ್ಲ ಮಕ್ಕಳು ಸಹ ದುಃಖಕ್ಕೆ ಒಳಗಾಗ್ತಾರೆ, ಖಿನ್ನತೆಗೆ ಒಳಗಾಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಕೆಲವರು ಅದರಿಂದ ಹೊರ ಬಂದುಬಿಡ್ತಾರೆ, ಆ ದುಃಖವನ್ನು ಮರೀತಾರೆ, ಡಿಪ್ರೆಷನ್ನಿಂದ ಹೊರಗಡೆ ಬರ್ತಾರೆ. ಆ ರೀತಿ ಬರಬೇಕಾದ್ರೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ನೀನೇನು ಮಾಡಬೇಕು, ನಿನ್ನಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಥಿಂಗ್ಸನ್ನ ಬಗ್ಗೆ ನೀನು ಯೋಚನೆ ಮಾಡಬೇಕು. ನಿನಗೆ ಮನೆ ಇದೆ, ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ, ತಂದೆ ತಾಯಿ ಚೆನ್ನಾಗಿದ್ದಾರೆ, ನಿನ್ನ ಪ್ರೀತಿಸ್ತಾ ಇದ್ದಾರೆ, ಇವುಗಳನ್ನೆಲ್ಲ ಕೌಂಟ್ ಮಾಡಿಕೊಂಡು ನೀನು ಅದರಿಂದ, ಆ ದುಃಖದಿಂದ ಹೊರಬರಬೇಕು. ಅದಕ್ಕಿಂತ ಮುಖ್ಯವಾಗಿ ನೀನು ದುಃಖದಲ್ಲಿರಬೇಕಾದ್ರೆ ನಿನಗೆ ಪ್ರೀತಿಯಾಗಿರ್ತಕ್ಕಂಥ ಒಂದು ಹ್ಯಾಟನ್ನು ಕೊಂಡ್ಕೋ, ಅಥವಾ ಒಂದು ಕೋಟನ್ನು ಪರ್ಚೇಸ್ ಮಾಡು, ಹಾಗೆ ಅಥವಾ ಒಂದು ಒಂದು ಸಾಕು ಪ್ರಾಣಿಯನ್ನು ಪರ್ಚೇಸ್ ಮಾಡು. ಅದರಲ್ಲಿ ನೀನು ನಿನ್ನ ದುಃಖವನ್ನು ಮರೆ. ಅದಕ್ಕಿಂತ ಮುಖ್ಯವಾಗಿ ಟೇಕ್ ಅಪ್ ಡ್ಯಾನ್ಸಿಂಗ್ ಟು ಫರ್ಗೆಟ್. ನಿನ್ನ ದುಃಖವನ್ನು ಮರೆಯೋದಕ್ಕೆ ನೀನೇನು ಮಾಡಬೇಕು, ಡ್ಯಾನ್ಸನ್ನು ಮಾಡೋಕ್ಕೆ ಶುರು ಮಾಡು, ಎಂಜಾಯ್ ಮಾಡು, ಒಂದು ಖುಷಿಯಲ್ಲಿ ನೀನು ನೃತ್ಯವನ್ನು ಮಾಡು. ಹಾಗೆ ಬೇರೆ ಆರ್ಟ್, ಒಂದು ಡ್ರಾಯಿಂಗ್, ಸಿಂಗಿಂಗ್, ಈ ರೀತಿಯಲ್ಲಿ ಬೇರೆ ಒಂದು ಕೆಲಸಗಳಲ್ಲಿ ಮಗ್ನನಾಗಿ ನಿನ್ನ ದುಃಖವನ್ನು ಮರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮುಂದಿನ ಸ್ಟ್ಯಾನ್ಸಾಗೆ ಬಂದಾಗ, ಫರ್ಗೆಟ್ ವಾಟ್ ಯುವರ್ ಸ್ಯಾಡ್ನೆಸ್, ಯುವರ್ ಶಾಡೋ, ವಾಟ್ ಎವರ್ ಇಟ್ ವಾಸ್ ದಟ್ ವಾಸ್ ಡನ್ ಟು ಯು ದ ಡೇ of the lawn party when you came inside flushed with the sun, your mouth sulky with sugar, in your new dress with the ribbon and the ice cream smear, and said to yourself in the bathroom, I am not the favorite child. ಇಲ್ಲಿ ಮುಂದಿನ ಪದ್ಯದಲ್ಲಿ ಕವಿ ಹೇಳ್ತಾರೆ, ಫರ್ಗೆಟ್ ವಾಟ್, ಯಾವುದನ್ನು ನೀನು ಮರಿಬೇಕು, ನಿನ್ನ ದುಃಖವನ್ನು, ನೀನು ಮಾಡಿರ್ತಕ್ಕಂತಹ ಯಾವುದಾದರೂ ತಪ್ಪನ್ನು, ಅಥವಾ ಬೇರೆಯವರು ನಿನಗೆ ಮಾಡಿರ್ತಕ್ಕಂತಹ ಒಂದು ಟೀಸಿಂಗ್ ಆಗಿರಬಹುದು, ಫನ್ ಆಗಿರಬಹುದು, ಅಥವಾ ರ್ಯಾಗಿಂಗ್ ಆಗಿರಬಹುದು, ಅಥವಾ ನೀನು ನಿನ್ನ ಬಾಯಲ್ಲಿ ಇರ್ತಕ್ಕಂತಹ ಒಂದು ಶುಗರ್ನ ಒಂದು ಟೇಸ್ಟ್ ಆಗಿರ್ಬೋದು, ಅಥವಾ ನೀನು ಒದ್ದೆ ಆಗಿರ್ತಕ್ಕಂಥ ಡ್ರೆಸ್ ಆಗಿರಬಹುದು. ಒಂದು ಲಾನ್ ಪಾರ್ಟಿಯಲ್ಲಿ ನೀನು ಹೋದಾಗ ಅಲ್ಲಿ ನಿನ್ನ ಸ್ನೇಹಿತರು ನಿನ್ನನ್ನು ಹೇಳಿಸಿರೋದಾಗಿರಬಹುದು, ನಿನ್ನ ಮೇಲೆ ಒಂದು ಐಸ್ ಕ್ರೀಮನ್ನು ಅಂಟಿಸಿರೋದಾಗಿರಬಹುದು. ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ನೀನು ಬಾತ್ರೂಮ್ಗೆ ಹೋಗಿ ಆ ಬಾತ್ರೂಮನ್ನು ಲಾಕ್ ಮಾಡಿಕೊಂಡು ಅಳ್ತಾ, ನಾನು ಫೇವ್ರೆಟ್ ಚೈಲ್ಡ್ ಅಲ್ಲ, ನಾನು ಬೇರೆ ಯಾರಿಗೂ ಇಷ್ಟ ಇಲ್ಲ ಅಂತ ನೀನು ಅಳ್ತಕ್ಕಂಥ ದುಃಖವನ್ನು
ನೀನು ಮರಿಬೇಕಾ? ಇಲ್ಲಿ ಪ್ರಶ್ನೆಯನ್ನು ಅವರೇ ಕೇಳಿ ಉತ್ತರವನ್ನು ಸಹ ಅವರೇ ಹೇಳ್ತಾ ಇದ್ದಾರೆ. ನೀವು ಯಾವುದರಿಂದ ದುಃಖ ಆಗ್ತಾ ಇದ್ದೀರಿ, ದುಃಖ ಪಡ್ತಾ ಇದ್ದೀರಿ, ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಿ, ಅದನ್ನು ಮರೆಯಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರದ ಸ್ಟ್ಯಾನ್ಸದಲ್ಲಿ ಮೈ ಡಾರ್ಲಿಂಗ್ ವೆನ್ ಇಟ್ ಕಮ್ಸ್ ರೈಟ್ ಡೌನ್ ಟು ಇಟ್ ಆ್ಯಂಡ್ ದ ಲೈಟ್ ಫೇಲ್ಸ್ ಆ್ಯಂಡ್ ದ ಫಾಗ್ ರೋಲ್ಸ್ ಇನ್ ಆ್ಯಂಡ್ ಯು ಆರ್ ಟ್ರ್ಯಾಪ್ಡ್ ಇನ್ ಯುವರ್ ಓವರ್ ಟ್ಯೂನ್ಡ್ ಬಾಡಿ ಅಂಡರ್ ದ ಬ್ಲ್ಯಾಂಕೆಟ್ ಆ್ಯಂಡ್ ಆರ್ ಎ ಬರ್ನಿಂಗ್ ಕಾರ್. ಇಲ್ಲಿ ಆ ಮಗುವನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ನಿನಗೆ ಆ ದುಃಖ ಅಂತಕ್ಕಂಥದ್ದು ನಿನ್ನಲ್ಲಿ ಬಹಳಷ್ಟು ಕೋಪವನ್ನು ಉಂಟು ಮಾಡ್ಬೋದು. ನೀನು ನಿನ್ನ ಬ್ಲ್ಯಾಂಕೆಟ್ನ ಒಳಗಡೆ ಮಲಗಿರಬೇಕಾದ್ರೆ ಅದು ಬೇರೆ ಕಡೆಗೂ ಪಸರಿಸಬಹುದು. ಅದು ಫ್ಲೋರ್ಗೆ ಹೋಗಬಹುದು ಅಥವಾ ನಿನ್ನ ಪಿಲ್ಲೋಗೆ ಹೋಗಬಹುದು, ಬೇರೆ ಕಡೆಗೆಲ್ಲ ಅದು ಪಸರಿಸಬಹುದು. ಈ ಒಂದು ದುಃಖ ಅಂತಕ್ಕಂಥದ್ದು ನಿನ್ನ ಬಾಡಿಯ ಮೂಲಕ ಬೇರೆ ಕಡೆಗೆಲ್ಲ ಪಸರಿಸುತ್ತಾ ನಿನ್ನ ಬಾಡಿಯನ್ನು ಬರ್ನಿಂಗ್ ಕಾರ್ ಥರ ಆ ಒಂದು ದುಃಖ ಸುಡಬಹುದು. ಆ್ಯಂಡ್ ದ ರೆಡ್ ಫ್ಲೇಮ್ಸ್ ಈಸ್ ಸೀಪಿಂಗ್ ಔಟ್ ಆಫ್ ಯು ಆ್ಯಂಡ್ ಇಗ್ನೇಟಿಂಗ್ ದ ಟಾರ್ಮಿಕ್ ಬಿಸೈಡ್ ಯುವರ್ ಹೆಡ್ ಆರ್ ಎಲ್ಸ್ ದ ಫ್ಲೋರ್ ಆರ್ ಎಲ್ಸ್ ದ ಪಿಲ್ಲೋ ನನ್ ಆಫ್ ಅಸ್ ಈಸ್ ಆರ್ ಎಲ್ಸ್ ವಿ ಆಲ್ ಆರ್. ಅಂದರೆ ನಿನ್ನಲ್ಲಿರ್ತಕ್ಕಂತಹ ಆ ಒಂದು ದುಃಖ, ಆ ಡಿಪ್ರೆಷನ್ ಅಂತಕ್ಕಂಥದ್ದು ಒಂದು ಬೆಂಕಿಯ ಜ್ವಾಲೆಯ ರೀತಿ ಅದು ನಿನ್ನನ್ನು ಹುರಿಯಿಸ್ತಾ ಅದು ನಿನ್ನ ತಲೆಗೆ ಪಸರಿಸಬಹುದು, ಹಾಗೆ ನಿನ್ನ ರೂಮಿನ ಫ್ಲೋರ್ಗೆ ಅಂಟ್ಕೋಬಹುದು ಅಥವಾ ಆ ಪಿಲ್ಲೋಗೆ ಸೇರಬಹುದು. ಎಲ್ಲರಿಗೂ ಸಹ ಇದು ಸರ್ವೇ ಸಾಮಾನ್ಯ ಅಂತಕ್ಕಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನನ್ ಆಫ್ ಅಸ್ ಈಸ್, ಯಾರೊಬ್ಬರು ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲರಿಗೂ ಸಹ ದುಃಖ ಅನ್ನೋದಿದೆ. ಎಲ್ಲರೂ ಸಹ ಈ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದುಃಖವನ್ನು ಅನುಭವಿಸ್ತಾನೇ ಇದ್ದಾರೆ. ಯಾರೂ ಸಹ ಈ ದುಃಖದಿಂದ ಹೊರತಾಗಿಲ್ಲ. ನೀನು ಸಹ ಈ ದುಃಖದಿಂದ ಹೊರತಾಗಿಲ್ಲ, ನಾನು ಸಹ ಈ ದುಃಖದಿಂದ ಹೊರತಾಗಿಲ್ಲ. ವಿ ಆಲ್ ಆರ್, ನಾವೆಲ್ಲರೂ ಸಹ ದುಃಖರೇ, ನಾವೆಲ್ಲರೂ ಸಹ ದುಃಖದಲ್ಲಿದ್ದೀವಿ, ನಾವೆಲ್ಲರೂ ಸಹ ಡಿಪ್ರೆಷನ್ನನ್ನು ಅನುಭವಿಸಿದ್ದೇವೆ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇಲ್ಲಿ ಯುವಕರಿಗೆ ಸಂದೇಶ ನೀಡ್ತಾ ಇದ್ದಾರೆ. ನಿಮಗೆ ಯಾವುದೇ ರೀತಿಯಲ್ಲಿ ದುಃಖ ಆದರೆ, ನೀವು ಡಿಪ್ರೆಷನ್ಗೆ ಹೋದರೆ, ನೀವು ಆ ಒಂದು ಮೂಡ್ನಿಂದ ಹೊರಬರಲು ಈ ಎಲ್ಲ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಒಂದು ಪದ್ಯದ ಸಂಪೂರ್ಣವಾದಂತಹ ಇಂಗ್ಲೀಷ್ ಸಮರಿಯನ್ನು ಸಹ ಇಲ್ಲಿ ನೀಡಿರ್ತೇನೆ. ಈಗಾಗಲೇ ಈ ಪದ್ಯದ ಸಾರಾಂಶವನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ತಿಳಿಸಿದ್ದೇನೆ. ಹಾಗೆ ಈ ಸಮರಿಯನ್ನು ಇಂಗ್ಲೀಷ್ನಲ್ಲೂ ಸಹ ಇಲ್ಲಿ ನಿಮಗಾಗಿ ನೀಡಿರ್ತೇನೆ. ಈ ಪದ್ಯದ ಕೊನೆಯಲ್ಲಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ನೋಡಿ, ಒಬ್ಬರಲ್ಲ ಒಬ್ಬರು ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಈ ಮಾಡರ್ನ್ ಏಜ್ನಲ್ಲಿ ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ರೀತಿಯ ದುಃಖದಲ್ಲಿ ಮುಳುಗಿದ್ದಾರೆ. ಸೊ ಅದಕ್ಕೆ ಹಲವಾರು ಕಾರಣಗಳಿರಬಹುದು. ಅಬ್ಸೆನ್ಸ್ ಆಫ್ ಟ್ರೂ ಹ್ಯಾಪಿನೆಸ್, ಸೆನ್ಸ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್, ಈ ಎಲ್ಲವೂ ಸಹ ನಮಗೆ ದುಃಖವನ್ನು ತರ್ತಾ ಇದೆ. ಆದರೆ ನಾವು ಆ ದುಃಖದಲ್ಲಿ ಮುಳುಗಬಾರದು, ಅದರಿಂದ ಹೊರಬರಬೇಕು ಅಂತಕ್ಕಂತಹ ಒಂದು ಮಕ್ಕಳಿಗಾಗಿ ಅಥವಾ ಯುವಕರಿಗಾಗಿ, ಯುವತಿಯರಿಗಾಗಿ ಈ ಪದ್ಯವನ್ನು ಅರ್ಪಿಸ್ತಾ ಇದ್ದಾರೆ. ಈ ಒಂದು ಪದ್ಯದ ಸಾರಾಂಶ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ಓದಿ ಅಂತ ತಿಳಿಸುತ್ತಾ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಲರ್ನ್ ಈಸಿಲಿ ಚಾನಲ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.